ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಶ್ವಿನಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿನ ಈ ವ್ಲಾಗಲ್ಲಿ ನಾವು ಮತ್ತಿತಾಳೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ಎದ್ದು ಬೇಗನೆ ಮನೆಯೆಲ್ಲ ಕ್ಲೀನ್ ಮಾಡಿ ಅಮ್ಮ ಮನೆಯಿಂದ ಹೊರಡ್ತಾ ಇರೋದ್ರಿಂದ ನಾನು ಇಲ್ಲೇ ಪೂಜೆನ ಮುಗಿಸ್ಕೊತಾ ಇದ್ದೀನಿ. ಮನೆಯಲ್ಲಿ ದೀಪ ಹಚ್ಬಿಟ್ಟು ಹೊರಡೋದು ಯಾವಾಗಲೂ ರೂಢಿ ನಮಗೆ. ಮನೆಯಿಂದ ಹೊರಗೆ ಹೋಗೋಕೆ ಮುಂಚೆ ದೀಪ ಹಚ್ಬಿಟ್ಟು ಹೊರಟ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ನಮಗೆ. ಇಲ್ಲಿಂದ ಒಬ್ಳೆ ಹೊರಡ್ತಾ ಇದ್ದೀನಿ. ಗೇಟಿಗೆ ಬಿಡಿಸ್ಕೊತಾ ಇದ್ದೀನಿ. ನಮ್ಮೂರು ಗೇಟಿಂದ ಅಲ್ಲಿಂದ ಹೊರಡ್ತೀನಿ ನಾನು. ಅಲ್ಲಿಂದ ಅವ್ರ ಅಕ್ಕ ಬರ್ತಾ ಇದ್ದಾರೆ TK ಲೇಔಟಿಂದ, ಲಾಸ್ಟ್ನೇ ಸಿಸ್ಟರು. ಇದು ನೋಡಿ ಮದಿತಾಳೇಶ್ವರ ಟೆಂಪಲ್ಲು, ಹೆಗ್ಗೂರಲ್ಲಿ ಇರುವಂಥದ್ದು ಇದು ದೇವಸ್ಥಾನ. ಇಲ್ಲೇ ಬಂದು ನಾವು ಅಡುಗೆಯನ್ನೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ವಡೆ, ಅನ್ನ, ಸಾಂಬಾರು, ಪಾಯಸವನ್ನು ಮಾಡಬೇಕಾಗಿತ್ತು. ಹಾಗಾಗಿ ಈ ಪ್ಲೇಸಲ್ಲಿ ಬಂದು ತಂದಿರೋ ಸಾಮಗ್ರಿಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಸಿಸ್ಟರು ವಡೆಗೆ ಅಂತೇಳಿ ಕಾಳನ್ನು ನೆನೆ ಹಾಕ್ತಾ ಇದ್ರು. ಹಾಗೆ ಇವಾಗ ಕಾಣಿಸ್ತಾ ಇರುವಂಥದ್ದು ಇವರು ನಮ್ಮ ಅಕ್ಕ ಅವರ ಅತ್ತೆ, ನಮ್ಮ ಮನೆಯವರ ಅಕ್ಕ ಅವರ ಅತ್ತೆ. ಇದು ನೋಡ್ತಾ ಇದ್ದೀರಲ್ಲ, ಇದು ನದಿ ಹರಿತಾ ಇರುವಂಥದ್ದು. ಇಲ್ಲೇನೆ ಸ್ನಾನವನ್ನು ಮಾಡುವಂಥದ್ದು. ಇವಾಗ ಮಳೆಗಾಲ ಇಲ್ದಿರೋದ್ರಿಂದ ಸ್ವಲ್ಪ ಇಲ್ಲಿ ನೀರೆಲ್ಲ ಕಡಿಮೆ ಇದೆ, ಹಾಗಾಗಿ ಸ್ವಲ್ಪನೇ ನೀರು ಹರಿತಾ ಇರುವಂಥದ್ದು. ನಾನೇನು ಮನೆಯೆಲ್ಲ ಫ್ರೆಶ್ ಅಪ್ ಆಗಿ ಬಂದಿದ್ದೆ. ಇವರು ಹರಕೆ ಇರೋದ್ರಿಂದ ಬಂದು ಇಲ್ಲೇ ಸ್ನಾನ ಮಾಡಿ ಹರಕೆಯನ್ನ ತೀರಿಸಬೇಕಾಗಿತ್ತು. ಇದು 3ನೇ ವಾರ ಅವರು ಬರ್ತಾ ಇರೋದು. ಲಾಸ್ಟ್ ವಾರ ನಾನು ಬರ್ಬೇಕಿತ್ತು, ಸ್ವಲ್ಪ ಬಿಸಿ ಇರೋದ್ರಿಂದ ಬರ್ಲಿಲ್ಲ. ಇದು ನೋಡ್ತಾ ಇದ್ರಲ್ಲ ನೋಡಿ, ಜನ ಎಷ್ಟೊಂದು ಜನ. ನಾವು ಬರೋಕ್ಕೂ ಮೊದಲೇ ಕ್ರೌಡ್ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು. ನಾವು ಬರೋ ಅಷ್ಟರಲ್ಲೇನೆ ಇಲ್ಲಿಗೆ 1 ಗಂಟೆ ಆಗೋಗಿತ್ತು. ಹಾಗಾಗಿ ಜನ ತುಂಬ್ಕೊಂಡ್ಬಿಟ್ಟಿದ್ರು ಫುಲ್ಲು. ಎಲ್ಲ ಬಂದು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಕೆಲವರು ಆಗಲೇ ಸ್ನಾನ ಎಲ್ಲ ಮುಗಿಸಿ ಪೂಜೆನ ಮುಗಿಸಿ ಒಪ್ಪತ್ತನ ಬಿಡ್ತಾ ಇದ್ದಾರೆ. ಇವರು ನೆಲ ಒಪ್ಪತ್ತನ ಬಿಡೋದ್ರಿಂದ ಉಪವಾಸ ಇದ್ರು ನಮ್ಮ ಅಕ್ಕ ಮತ್ತು ಅವ್ರ ವಾರ್ಗಿತಿ ಇಬ್ರು ಕೂಡ. ಅವ್ರ ಅತ್ತೆ ಉಪವಾಸ ಇರಲಿಲ್ಲ. ಹಾಗೇನೆ ನಿಂತ್ಕೊಂಡು ಅಲ್ಲೇ ಒಂದು ವಿಡಿಯೋನ ಮಾಡಿಕೊಂಡೆ ನಾನು ಕೂಡ. ಆಮೇಲೆ ಪೂಜೆಗೆ ಅಂತ ಬಂದ್ವಿ. ಪೂಜೆ ಮಾಡೋಣ ಅಂತೇಳಿ ಫಸ್ಟ್ ಮಾಡ್ಕೊತಾ ಇದ್ದೀವಿ. ಆಮೇಲೆ ಒಪ್ಪತ್ತು ಬಿಡಬೇಕಾಗಿರೋದ್ರಿಂದ ಅಡುಗೆ ಆಮೇಲೆ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟ್ ಪೂಜೆನೇ ಮಾಡ್ಕೊತಾ ಇದ್ದೀವಿ. ಇರೋದ್ರಿಂದ ಪೂಜೆ ಆದ ತಕ್ಷಣ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಾ ಇರ್ತಾರೆ, ಎಲ್ಲನೂ ಗೂಡಿಸ್ಬಿಟ್ಟು. ನೋಡಿ ಹಾಗೇನೆ ಅಲ್ಲಿ ಆಗಲೇ ಆಲ್ರೆಡಿ ತೊಳಿತಾ ಇದ್ದಾರೆ ಬೆಳಗ್ಗೆ ಪೂಜೆ ಮಾಡಿರೋದನ್ನೆಲ್ಲನೂ. ಈಗ ನಾವಿಲ್ಲಿ ಫಸ್ಟ್ ಪೂಜೆ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಅಕ್ಕಂದ್ರು ಇಬ್ಬರು ಕೂಡ ಪೂಜೆಯನ್ನು ಮಾಡ್ಕೊತಾ ಇದ್ದಾರೆ. ಫಸ್ಟು ಪೂಜೆಯನ್ನು ಮಾಡ್ಕೊಳ್ತಾ ಹಾಗೆ ಮಂಗಳಾರತಿಯನ್ನು ಕೂಡ ಮಾಡ್ಕೊತಾ ಇದ್ದೀವಿ. ಈ ಕ್ಷೇತ್ರ ನಾಗರಿಕ ಆದವ್ರಿಗೆ ಮತ್ತು ಹಸ್ತಿ ಥರ ಆಗುತ್ತೆ, ಅದೆಲ್ಲ ಇಲ್ಲಿ ಕೂಡ ಕಳೆಯುವಂಥದ್ದು. ಇಲ್ಲಿ ಬಂದು ಪೂಜೆ ಮಾಡಿ 3 ವಾರ 5 ವಾರ 9 ವಾರ ಈ ರೀತಿ ಮಾಡಿ ಅಡುಗೆಯನ್ನು ಮಾಡಿ ಅಲ್ಲಿ ನೆಲ ಒಪ್ಪತ್ತನ ಬಿಟ್ಟರೆ ಒಳ್ಳೆಯದಾಗುತ್ತೆ ಅನ್ನೋ ಸಂಪ್ರದಾಯ ಇದೆ ಈ ದೇವಸ್ಥಾನದಲ್ಲಿ. ಎಷ್ಟೋ ಜನಕ್ಕೆ ಇಲ್ಲಿಗೆ ಬಂದಮೇಲೆ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಕೂಡ ಸಾಲ್ವ್ ಆಗಿದೆ. ಷಷ್ಠಿ ದಿನಗಳಲ್ಲಂತೂ ತುಂಬ ಜನ ಇಲ್ಲಿ ಭಾನುವಾರ ಮತ್ತು ಗುರುವಾರ ಮಾತ್ರ ಜನಗಳು ಬರೆಯುವಂಥದ್ದು. ಹಾಗೆ ದೇವಸ್ಥಾನ ಕೂಡ ಭಾನುವಾರ ಮಾತ್ರ ಗುರುವಾರ ಮಾತ್ರ ತೆಗೆಯುವಂಥದ್ದು. ಇಲ್ಲಿ ಪೂಜೆನ ಮಾಡಿದ ನಂತರ ಲಾಸ್ಟಲ್ಲಿ ಹಾಲು ತುಪ್ಪವನ್ನು ಬಿಡ್ತೀವಿ, ಬೆಣ್ಣೆಯನ್ನು ಕೂಡ ಹಾಕ್ತಾರೆ. ಇಲ್ಲಿ ನಾನು ಕೂಡ ಬಿಡ್ತಾ ಇದ್ದೀನಿ ಹಾಲನ್ನು. ನಂತರ ಪೂಜೆಗೆ ಅಂತ ಅಂದ್ಬಿಟ್ಟು ಬಂದ್ವಿ ನಾವು. ನೋಡಿ ಮತಿತಾಳೇಶ್ವರನ ಫೋಟೋ, ದೇವರದು ಫೋಟೋ ಇದು. ಇದು ನೋಡಿ ದೇವ್ರದು ಗರ್ಭಗುಡಿಯಲ್ಲಿರುವಂತಹ ದೇವರಿದು. ಎಷ್ಟು ಚೆನ್ನಾಗಿ ಲೈಟಿಂಗ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ, ಈಶ್ವರ ದೇವರು ನೋಡೋಕ್ಕಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅಲಂಕಾರನೂ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ರು. ಹಾಗೆ ಮಂಗಳಾರತಿಯನ್ನು ತಗೊಂಡೆ, ಅಲ್ಲಿ ಹೂವನ್ನು ಪ್ರಸಾದವನ್ನು ಈಸ್ಕೊಂಡು ಅಲ್ಲೇನೆ, ಹಾಗೇನೆ ತೀರ್ಥವನ್ನು ಕೂಡ ಅಲ್ಲೇ ತಗೊಂಡು ಗಂಧವನ್ನು ಕೂಡ ಹಚ್ಚಿಸ್ಕೊಂಡು ಅಲ್ಲಿಂದ ನಾನು ಮುಂದಕ್ಕೆ ಹೊರಟೆ. ಹಾಗೆ ಬರ್ತಾ ಅಲ್ಲಿ ವಿಭೂತಿಯನ್ನು ಇಟ್ಟಿದ್ರು, ಅಲ್ಲಿ ಕೂಡ ಇಟ್ಕೊಳ್ಳುವಾಗ ಹಾಗೆ ಒಂದು ವಿಡಿಯೋನು ಕೂಡ ಮಾಡಿಕೊಂಡೆ. ಅಲ್ಲಿ ದೇವಸ್ಥಾನಕ್ಕೆ ತುಂಬ ಸಲ ಬಂದಿದ್ದೀನಿ ನಾನು. ಇವರು ಪೂಜೆಗೆ ಕರೀತಾ ಇದ್ರು, ಹಾಗಾಗಿ ಈ ಸಲ ಇವ್ರ ಜೊತೆಲಿ ಬಂದಿರುವಂಥದ್ದು. ಇದು ನೋಡಿ ಗಣೇಶನ ವಿಗ್ರಹ. ಹಾಗೆ ಇದು ಅಮ್ಮ ನಾಗಮ್ಮ ತಾಯಿ ದೇವರ ವಿಗ್ರಹ. ಇದು ಅಂಗಡಿ ಮುಂಗಟ್ಟುಗಳೆಲ್ಲ ಫುಲ್ ತೆಗೆದಿದ್ವು ಅವತ್ತು. ನೋಡಿ ಇವಾಗ ಕಾಣಿಸ್ತಾ ಇರೋವಂಥದ್ದು ದೇವಸ್ಥಾನದ ಅಂಗಳ ಇದು. ಇನ್ನು ಕೆಲವರು ಕೂಡ ಗ್ಯಾಸ್ ತಂದು ಕೂಡ ಮಾಡ್ಕೊತಾರೆ. ಹಾಗೆ ನಿಂತ್ಕೊಂಡು ಇಲ್ಲಿ ನಮ್ಮನ್ನು ಫೋಟೋವನ್ನು ಕೂಡ ತಗೊಂಡ್ವಿ 3 ಜನನೂ ಕೂಡ. ಅಲ್ಲಿಂದ ಬಂದು ಅಡುಗೆಗೆ ಅಂತ ಅವ್ರ ಅತ್ತೆ ಅಡುಗೆ ಮಾಡ್ತಾಯಿದ್ರು. ಹಾಗಾಗಿ ನಾವಿಲ್ಲಿ ತರಕಾರಿಯನ್ನು ಕಟ್ ಮಾಡ್ಕೊಳ್ತಾ ಹಾಗೆ ಈರುಳ್ಳಿನ ಹೆಚ್ಕೊತಾ ಇದ್ವಿ ವಡೆಗೆ ಅಂತೇಳಿ. ಇದು ನಮ್ಮ ಅಕ್ಕವರ ಓರ್ಗಿತ್ತಿ ಈರುಳ್ಳಿನ ಕಟ್ ಮಾಡ್ತಾ ಇರೋವಂಥದ್ದು. ನಾನು ಸಣ್ಣಗೆ ಪೀಸ್ ಮಾಡಿ ಕೊಡ್ತಾ ಇದ್ದೆ. ಅವರು ಮಿಷಿನ್ ತಂದಿದ್ರು, ಅದರಲ್ಲಿ ಕಟ್ ಮಾಡ್ಕೊತಾ ಇದ್ರು. ಬೇಗ ಆಗ್ಬಿಡುತ್ತೆ, ಎಲ್ಲನೂ ಸಣ್ಣದಾಗಿ ಹೆಚ್ಚಾಗಿ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಅದರಲ್ಲಿ ಕಟ್ ಮಾಡ್ಕೊತಾ ಇದ್ದೀವಿ. ಅರ್ಜೆಂಟ್ಗೆ ಮಾಡ್ಕೊಳ್ಳೋ ಅಡುಗೆ ಅಂತ ಸಂದರ್ಭಗಳಲ್ಲಿ ಈ ಥರ ಏನಾದರೂ ತಂದರೆ ಬೇಗ ಬೇಗ ಚಕ್ಕಂತ ಮಾಡ್ಕೊಂಡ್ಬಿಡ್ಬೋದು ಅಡುಗೆ ಎಲ್ಲನೂ ಕೂಡ. ನೋಡಿ ಈ ಥರ ಎಲ್ಲ ಸ್ಲೈಸ್ ಕಟ್ಟಾಗಿದೆ. ನಂತರ ನಾವಿಲ್ಲಿ ಚಕ್ಕೆ ಹಾಗೆ ಎಲ್ಲನೂ ಕೂಡ ವಡೆಗೆ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀವಿ. ಅವರು ಫುಲ್ ಸಿಟಿಯವರಾಗಿರೋದ್ರಿಂದ ಅಷ್ಟು ಒಳಕಲ್ಲೆಲ್ಲ ರುಬ್ಬಿ ರೂಢಿ ಇಲ್ಲ. ನಮಗೆ ಉಪ್ಸಾರು ಖಾರ ಎಲ್ಲ ಮನೇಲಿ ರೂಢಿ ಇತ್ತು ಚಿಕ್ಕದ್ರಿಂದ. ಹಾಗಾಗಿ ನಾನೇ ರುಬ್ಕೊಡ್ತೀನಿ ಬನ್ನಿ ಅಂತೇಳಿ ನಾನೇ ರುಬ್ಕೊಡ್ತಾ ಇದ್ದೀನಿ. ಒಳ್ಳೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅಲ್ಲೇನೇ ರುಬ್ಬೋಕ್ಕೆಲ್ಲ ವ್ಯವಸ್ಥೆ ಕೂಡ ಇದೆ, ಅಲ್ಲೇನೇ ರುಬ್ಕೊಳ್ಳೋದಕ್ಕೆ ಖಾರ ಎಲ್ಲನೂ.
ಎಲ್ಲ ರುಬ್ಬಿದಾದ ನಂತರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಇಲ್ಲಿ ವಡೆ ಹಾಕೋಣ ಅಂತೇಳಿ. ವಡೆಯನ್ನೆಲ್ಲ ತಟ್ಟಿ ಹಾಗೆ ಎಣ್ಣೆಲೆ ಹಾಕೊತಾ ಇದ್ದೀವಿ. ಬಿಸಿ ಬಿಸಿ ವಡೆ ಕೂಡ ರೆಡಿ ಆಗ್ತಾ ಇತ್ತು. ಬಿಸಿಲು ಕೂಡ ಹಂಗೆ ಹೊಡಿತಾ ಇತ್ತು, ಹಬ್ಬೆ ಕೂಡ ಹಂಗೆ ಇತ್ತು. ಅವ್ರ ಅತ್ತೆ ಅಂದ್ರೆ ಅಮ್ಮ ಆಗ್ಬೇಕು ಮಾತಾಡಿಸ್ತಾ ಇದೀನಿ ನೋಡಿ. ನಾನು ವಡೆ ಮಾಡ್ತಾ ಇದ್ದೀನಿ. ಮಾತಾಡ್ಕೊಂಡು ಮಾಡಿ ಮತ್ತೆ. ನಾನು ವಡೆ ಮಾಡ್ತಾ ಇದ್ದೀನಿ. ನಮ್ಮ ಸೊಸೆಯರು ಸರಿಯಾಗಿ ಹಾಕಿಲ್ಲ, ಎಲ್ಲ ಕದ್ರೈತೈತೆ. ಇವರೇ ಅವ್ರ ಸೊಸೆದಿರುಗಳು, ಇಬ್ರು ಸೊಸೆದಿರು. ಶಿಲ್ಪ, ಜ್ಯೋತಿ, ಅಶ್ವಿನಿ ಅವರು. ಅಶ್ವಿನಿ ಮಗಳು ಅಶ್ವಿನಿ. ಫುಲ್ ಫ್ರೆಂಡ್ಲಿ ನೇಚರ್, ನಮ್ಮ ಜೊತೆ ತುಂಬಾ ಖುಷಿಯಾಗಿರ್ತಾರೆ ನೋಡಿ. ಇವ್ರು ನಮ್ಮ ಅಕ್ಕೆ, ನಮ್ಮ ಗಂಡನ್ ಲಾಸ್ಟ್ ಸಿಸ್ಟರು. 3 ಸಿಸ್ಟರ್ಸ್ ಅಲ್ಲಿ ಇವ್ರು ಲಾಸ್ಟ್ನೇ ಸಿಸ್ಟರು. ಮಾತಾಡಿ ಏನಾದ್ರು. ಎಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮಾತಾಡ್ತಾ ವಡೆ ಕೂಡ ರೆಡಿ ಆಗಿತ್ತು, ಬಿಸಿ ಬಿಸಿ ವಡೆ. ಇಸ್ಲು ನಮ್ ಕೈಲಂತೂ ಮಾಡಕ್ ಆಗ್ತಿರ್ಲಿಲ್ಲ, ಪಾಪ ಅವರೇ ಕುತ್ಕೊಂಡು ಎಲ್ಲಾನು ಮಾಡಿದ್ರು. ನಮ್ಮ ಅಕ್ಕ ಅವ್ರ ಅತ್ತೆ ಕೇಳಿಸ್ತಾ ಇದೆಯಾ ರೆಡಿ ಆಗಿತ್ತು. ಸಾಂಬಾರ್ ಕೂಡ ರೆಡಿ ಆಗಿತ್ತು. ಹಾಗೇನೆ ಎಡೆಡೋಣ ಅಂತೇಳಿ ಎಲ್ಲ ಹೊರಡ್ತಾ ಇದೀವಿ. ಬಾಳೆ ಎಲೆಗೆ ಎಲ್ಲಾನು ಹಾಕೊಂಡು ಹೊರಟ್ವಿ ಅಲ್ಲಿಂದ. ನಂತರ ದೇವರ ಸ್ಥಾನದ ಮುಂದೆಗಡೆ ಬಂದು ಎಡೆಯನ್ನ ಇಟ್ಟು ಅಲ್ಲಿ ಪೂಜೆಯನ್ನ ಮಾಡ್ಕೊತಾ ಇದೀವಿ. ಅಂತೂ ಎಲ್ಲ ಫ್ರೆಂಡ್ಲಿ ನೇಚರು. ನನಗಂತೂ ಹೊಸ ಕುಟುಂಬಕ್ಕೆ ಬಂದಿದ್ದೀನಿ ಅಂತ ಅನ್ಸೋದಿಲ್ಲ ಇವ್ರ ಜೊತೆಲಿ ಇದ್ದಾಗಂತೂ. ಎಲ್ಲ ಕೂಡ ತಂಗಿರ್ ಥರನೇ ಟ್ರೀಟ್ ಮಾಡ್ತಾರೆ, ಸ್ವಂತ ಸಿಸ್ಟರ್ ಥರನೇ ನೋಡ್ಕೊತಾರೆ ಹೋದಾಗ. ನಾವೆಲ್ಲ ಜೊತೆಲಿ ಇದ್ದಾಗಂತೂ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಕಾಲವನ್ನು ಕಳೀತೀವಿ. ಇದ್ದಂಥ ಮೆಮೊರೀಸ್ ಎಲ್ಲ ತುಂಬ ಸೂಪರ್ ಆಗಿರುತ್ತೆ. ಪೂಜೆಯನ್ನು ಮುಗಿಸ್ಕೊಂಡು ಇವರು ನೆಲ ಉಪ್ಪತ್ತನ್ನು ಬಿಡಬೇಕಾಗಿತ್ತು. ಹಾಗಾಗಿ ಇಲ್ಲಿ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದಾರೆ ನೆಲವನ್ನು. ಇಲ್ಲೇ ಊಟವನ್ನು ಮಾಡುವಂಥದ್ದು ಇವರು. ಫಸ್ಟು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಹೋಗಿ ಅಲ್ಲಿ ಊಟ ಮಾಡುವಂಥದ್ದು. ಅಲ್ಲಿ ಹಾಗೇನೆ ದೇವ್ರಿಗೊಂದು ನಮಸ್ಕಾರವನ್ನು ಹಾಕೊಂಡು ಇಲ್ಲಿ ಎಲ್ಲಾನು ಕೂಡ ನೆಲದ ಮೇಲೆ ಬಡಿಸ್ಕೊಂಡು ಊಟವನ್ನು ಮಾಡ್ತಾ ಇದ್ದಾರೆ ಇಬ್ರು ಕೂಡ. ಇದು ದೇವ್ರ ಶಕ್ತಿ. ಇಲ್ಲಿ ಬಂದು ಈ ಥರ ಸೇವೆಯನ್ನು ಮಾಡಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇಲ್ಲಿ ಇರುವಂಥದ್ದು. ಹಾಗಾಗಿ ತುಂಬ ಜನ ಬಂದು ಗುರುವಾರ ಭಾನುವಾರ ಈ ಸೇವೆಯನ್ನು ಮಾಡ್ತಾರೆ ಇಲ್ಲಿ ಎಲ್ಲರೂ ಕೂಡ. ದೇವ್ರ ಪವಾಡನೂ ಕೂಡ ಹಾಗೇ ನಿಜವಾದಂಥದ್ದು. ಇಲ್ಲಿ ಸೇವೆ ಸಲ್ಲಿಸಿದ್ರೆ ತುಂಬ ಒಳ್ಳೇದಾಗುತ್ತೆ. ನಾನಿನ್ನೂ ತಿಂದಿಲ್ಲ ಅಂತೇಳಿ ಅವರೇ ನಾನು ಸ್ವಲ್ಪ ತಿನ್ನಿಸ್ತೀನಿ ಬಾ ಅಂಥೇಳಿ ಅವರು ಸ್ವಲ್ಪ ಹಾಗೇನೆ ತಿನ್ನಿಸ್ತಾ ಇದ್ದಾರೆ ನನಗೆ. ಓನ್ ಸಿಸ್ಟರ್ ಫೀಲೇ ನನಗೆ ಇವ್ರ ಜೊತೆ ಇದ್ದಾಗ. ತುಂಬ ಕ್ಲೋಸ್ ಇದ್ದೀವಿ ನಾನು ಕೂಡ, ಈ ಅಕ್ಕ ಇಬ್ರು ಕೂಡ. ಅವ್ರವ್ರಿಗಿತ್ತಿನೂ ಹಾಗೆ ಫ್ರೆಂಡ್ಲಿ ಆಗಿದ್ದಾರೆ. ಬೇರೆ ಕಡೆ ಇದ್ದೀನಿ, ಬೇರೆ ಯಾವುದೋ ಹೊಸ ಕುಟುಂಬಕ್ಕೆ ಬಂದಿದ್ದೀನಿ ಅನ್ನೋ ಫೀಲೇ ಬರಲ್ಲ ಇವ್ರುಗಳ ಜೊತೆ ಇದ್ದಾಗಂತೂ ನನಗಂತೂ ಕೂಡ. ಒಪ್ಪತ್ತನ್ನು ಬಿಟ್ಟು ಬಂದ್ವಿ. ಎಲ್ಲ ಊಟ ಕೂಡ ರೆಡಿಯಾಗಿತ್ತು. ಹಾಗೇನೆ ಪ್ಲೇಟ್ಗೆ ಎಲ್ಲನೂ ಕೂಡ ಬಡಿಸ್ಕೊತಾ ಇದ್ದೀವಿ ತಿನ್ನೋಣ ಅಂಥೇಳಿ. ಅನ್ನ, ಸಾಂಬಾರು, ಪಾಯಸ, ವಡೆ ಎಲ್ಲನೂ ಕೂಡ ರೆಡಿ ಮಾಡಿದ್ವಿ. ಒಟ್ಟಿಗೆ ಊಟಕ್ಕೆ ಅಂತ ಹೇಳಿ ಕೂತ್ಕೊಂಡ್ವಿ. ಮಾತಾಡಿಕೊಂಡು ಹಾಗೆ ಎಂಜಾಯ್ ಮಾಡ್ಕೊಂಡು ಊಟವನ್ನು ಮಾಡೋಣ ಅಂಥೇಳಿ ಕೂತ್ಕೊಂಡು ಮಾತಾಡ್ತಾ ಜೋಕ್ಸ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀವಿ ಇಲ್ಲಿ. ಊಟ ಮಾಡ್ತಾ ಇದ್ದೀವಿ. ಬೇಳೆ ಸಾಂಬಾರು, ವಡೆ, ಪಾಯಸ ಮಾಡಿದ್ದೀವಿ. ಹೇಳಿ ಬೀನ್ಸು, ಬೇಳೆ, ಆಲೂಗೆಡ್ಡೆ ಎಲ್ಲ ಹಾಕಿ ಸಾಂಬಾರ್ ಮಾಡಿದ್ದೀವಿ. ಅವರೆಕಾಳು ಸೂಪರ್ ಆಗಿದೆ. ಪಾಯಸ ಮಾಡಿದ್ದೀವಿ. ವಡೆ ಮಾಡ್ತಾ ಇದೀವಿ. ಟೇಸ್ಟ್ ನೋಡ್ಬೇಕು ಬನ್ನಿ ನೀವು. ಯಾರು ಹೇಳ್ತಾರಲ್ಲ, ಯಾವ್ದೋ ಒಂದು ರೀಲ್ಸ್ ಅಲ್ಲಿ ಹೇಳ್ತಾರಲ್ಲ, ಹೇಳಿ ರೀಲ್ಸ್ ಅಲ್ಲಿ ಯಾವ ರೀಲ್ಸ್ ಅಲ್ಲಿ ಹೇಳ್ತಾರೆ? ಯಾವ್ದು ಯಾರೋ ಒಬ್ರು ಹೇಳ್ತಾರಲ್ಲ. ಎಲ್ಲ ಎಂಜಾಯ್ ಮಾಡಿಕೊಂಡು ಅವತ್ತಿನ ದಿನವನ್ನ ಕಳೆದ್ವಿ. ಎಲ್ಲ ಕೂಡ ಪೂಜೆ ಎಲ್ಲ ಚೆನ್ನಾಗಾಯ್ತು. ಹಾಗೆ ಅಲ್ಲಿಂದ ಎಲ್ಲ ಹೊರಟ್ವಿ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಎಲ್ರಿಗೂ ಕೂಡ ಧನ್ಯವಾದ.